ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ವಂಡರ್ಫುಲ್. ಹೀಗೆ ನಿಮ್ ಜೊತೆ ಮಾತಾಡ್ತಾನೆ ಇರೋಣ ಅಂತ ನನಗನ್ನಿಸ್ತಾ ಇದೆ. ಆದ್ರೆ ನನ್ಗಾಗನ್ಸಿಲ್ವಲ್ಲ. ಸೈಲೆನ್ಸ್ ಲ್ಯಾಂಗ್ವೇಜ್ ಅಂದ್ರೆ ಮೌನ ಭಾಷೆ ನಂಗಿಷ್ಟ. ಈ ಪ್ರಕೃತಿಯ ಎಲ್ಲ ವಿಸ್ಮಯಗಳು ಮೌನವಾಗಿಯೇ ನಡೆಯುತ್ತೆ. ಹೂವು ಅರಳುವಾಗ, ಸೂರ್ಯ ಉದಯಿಸುವಾಗ, ಬೀಜ ಮೊಳಕೆ ಹೊಡೆಯುವಾಗ ಯಾರು ಡಂಗೂರ ಬಾರಿಸಲ್ಲ ಅಂತ ನಮ್ ಟಿವಿಜಿಯವರೇ ಹೇಳಿದ್ದಾರೆ. ಅಂದ್ರೆ ನನ್ಗೆ ತುಟಿ ಹೊಲ್ದು ಬಾಯಿ ಮುಚ್ಕೊಂಡಿರು ಅಂತ ಹೇಳ್ತಾ ಇದ್ದೀರಾ? ಅದನ್ ಬಾಯ್ ಬಿಟ್ಟು ಹೇಳೋಕ್ ನನಗಿಷ್ಟ ಇಲ್ಲ. ಸರಿ, ನೀವ್ ಹೇಳ್ದ ಹಾಗೆ ನಾನ್ ಮೌನವಾಗಿರ್ತೀನಿ. ಆದ್ರೆ ನೀವ್ ನನ್ ಕಣ್ಮುಂದೆನೆ ಇರ್ತೀರಾ? ಪ್ಲೀಸ್ ಚಿರಂತ್, ಎಲ್ಲೂ ಹೋಗ್ಬೇಡಿ. ಆಗ್ಲೇ 1 ನಿಮಿಷ ಅಂತ 20 ನಿಮಿಷ ವೇಟ್ ಮಾಡ್ಸಿದೀರಾ. ಪ್ಲೀಸ್ ನನ್ ಕಣ್ಮುಂದೆನೆ ಇರಿ. ನನ್ ಮಗನ್ನ ಕಟ್ಟ ಹಾಕೋದಿಕ್ಕೆ ಸರಿಯಾದ ಹುಡುಗಿ ಇವಳೇ ಅನ್ಸತ್ತೆ. ಇವಳಿಂದ ನನ್ ಮಗನ್ನ ಬೇರ್ಯಾರೂ ಕಿತ್ಕೊಳಕ್ಕಾಗಲ್ಲ. ರಾಧಿಕಾ, ರಮ್ಯನ್ಗೇನಾಯ್ತು? ಯಾಕೆ ರಮ್ಯಾ, ಏನಾಯ್ತು? ಯಾರೋ ಮಜ್ಗೆ ಅಂತ ಹೇಳಿ ಇವಳಿಗೆ ಬಾಂಗ್ ತಂದ್ಕೊಟ್ಬಿಟ್ಟಿದ್ದಾರೆ. ಅದನ್ನ ಇವಳು ಕುಡಿದ್ಬಿಟ್ಟಿದ್ದಾಳೆ. ಆಮೇಲೆ ಸಿಸ್ಟರ್, ಇದೆಲ್ಲ ನಿಮ್ ದೊಡ್ಡಪ್ಪಂದೇ ಕೆಲಸ. ಏಯ್, ಮಾತು ದೊಡ್ಡಪ್ಪ ಮಾಡಿದಾರೆ ಅಂತ ಹೇಳ್ತೀಯಲ್ವೋ? ಯಾಕಂದ್ರೆ ಇದೆಲ್ಲ ಮಾಡಿರೋದೇ ದೊಡ್ಡಪ್ಪ. ಶಶಿಗೆ ಅರ್ಥ ಆಗೋಷ್ಟು ನಿನಗೆ ಅರ್ಥ ಆಗಲ್ವಾ? ಅಕ್ಕ, ನಾನು ಈಗಲೇ ದೊಡ್ಡಪ್ಪನ್ ಕೇಳ್ತೀನಿರು. ಏನು ಬೇಡ, ಸುಮ್ಮನೆ ಇರು. ಅವ್ರಿಗೆ ನಾವ್ ಹೇಳಿದ್ರೆ ಅರ್ಥ ಆಗಲ್ಲ. ರಮ್ಯಾ, ನೀನ್ ಇದನ್ನೆಲ್ಲ ಮರ್ತು ಆರಾಮಾಗಿರು. ಅದ್ಕೆ ಅವಳು ಮರೆಯೋದಿಲ್ಲ. ಈಗ ನೋಡಿ ನಾನು ಹೇಗ್ ಮರೆಸ್ತೀನಿ ಅಂತ. ಏ ರಮ್ಯಾ, ರಘು, ಶಾಲಿನಿ, ರಘು, ಶಾಲಿನಿ ಸುಮ್ಮನೆ ಇರು. ಶಾಲಿನಿ ಬಿಡು, ಶಾಲಿನಿ, ಶಾಲಿನಿ. ರಾಧಿಕಾ, ನೀನ್ ಖುಷಿಯಾಗೇ ಇದೆಯಾ? ಹಾ, ನಮ್ಮನ್ನ ನೋಡಿದ್ರೆ ಗೊತ್ತಾಗಲ್ವಾ? ಅದು ಹಾಗಲ್ಲ ರಾಧಿಕಾ, ಅದು ಏನಿಲ್ಲ. ನೀನ್ ಬೇಜಾರ್ ಮಾಡ್ಕೊಂಡಿರ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ಬೇಜಾರ್ ಆಗಿತ್ತು, ಆದ್ರೆ ಇವಾಗಿಲ್ಲ. ಯಾಕಂದ್ರೆ ನಿನ್ ಬಗ್ಗೆ ಯೋಚನೆ ಮಾಡ್ದೆ. ನಮ್ಮನ್ನ ಸೃಷ್ಟಿ ಮಾಡಿರೋ ದೇವರು ಬಂದ್ರು ನೀನ್ ಬೇರೆ ಮದ್ವೆ ಆಗೋದಿಲ್ಲ. ಅದಕ್ಕೆ ಯಾಕೆ ನಾನ್ ಟೆನ್ಷನ್ ತಗೋಬೇಕು ಅಂತ ಖುಷಿಯಾಗಿದ್ದೀನಿ. ರಾಧಿಕಾ, ನೀನ್ ನಿಜ ಹೇಳ್ತಿದ್ಯಾ ತಾನೆ? ಖಂಡಿತ ನಿಜ. ಸರಿ, ನೀವೆಲ್ಲರೂ ಎಂಜಾಯ್ ಮಾಡ್ತಾರಿ. ನಾನು ಈಗ ಬಂದೆ. ಬಾಮಿಟ್ರು. ನಡಿ. ಏನ್ರಿ ಇದು? ನಮ್ ಹಣೆ ಬರಾನೇ ಸರಿ ಇಲ್ಲ ರೀ. ನಾವೇನೋ ಅಂದ್ಕೊಂಡ್ರೆ ಅದೇ ಒಂದಾಗತ್ತಲ್ರಿ. ಕಮಲೋ, ರಮ್ಯಾ ತಪ್ಪಿಸ್ಕೊಂಡ್ಲು. ಇನ್ನು ಕಾಶಿಗೊಂದು ಆಟ ಹಾಕಿ ನೋಡ್ತೀನಿ. ನೋಡೋಣ ಅವನ್ ತಗ್ಲಾಕೋತಾನ ಅಂತ. ಏ ಕಾಶಿ, ಬರ ಇಲ್ಲಿ.
ದೊಡ್ಡಪ್ಪ ಏನ ಕಾಶಿ ಬಾಂಗ್ ಕೊಡಿಲಿಲ್ವೇನಾ? ತಮಾಷೆ ಮಾಡ್ತೀರಾ ದೊಡ್ಡಪ್ಪ? ನಾನು ಅದನ್ನೆಲ್ಲ ಬಿಟ್ಟೇ ಬಿಟ್ಟಿದ್ದೀನಿ, ನಿಮ್ಗೂ ಗೊತ್ತಲ್ವಾ? ಯಾವ್ದಾದ್ರೂ ಅಕೇಶನ್ ಪಾರ್ಟಿಗೆ ಕುಡಿದ್ರೆ ತಪ್ಪೇನೂ ಇಲ್ಲ ಕಣ. ಹಾಗಂತೀರಾ ದೊಡ್ಡಪ್ಪ? ಆದ್ರೂ ರಾಧಿಕಾ ಗೊತ್ತಾದ್ರೆ ದೊಡ್ಡ ರಗಳೆ ಆಗತ್ತೆ ದೊಡ್ಡಪ್ಪ. ಅವಳಿಗೆ ಯಾರೋ ಹೇಳ್ತಾರೆ, ಜೊತೆಗೆ ನಿನ್ನ ಹೆಂಡ್ತಿನೂ ಬಂದಿಲ್ಲ, ಇನ್ನೇನೋ ಭಯ ನಿನಗೆ? ಕಾಶಿ, ಬಾಂಗು ತುಂಬಾ ರುಚಿಯಾಗಿರುತ್ತೆ ಕಣ. ಜೀವನದಲ್ಲಿ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ಬೇಕು. ಮೀಟ್ರು ಟ್ರೈ ಮಾಡ್ತೀಯನೋ? ಆಗಲ್ಲ ಗುರು. ದೊಡ್ಡಪ್ಪ ಮೀಟ್ರು ಕುಡಿಯಲ್ಲ ಅಂತಾನೆ, ನಾನೊಬ್ನೇ ಕುಡಿಯಕ್ಕಾಗತ್ತಾ? ಕಂಪ್ನಿನೇ ಇಲ್ಲ, ನೀವು ಕಂಪ್ನಿ ಕೊಡ್ತೀರಾ? ಏಯ್, ಮದ್ವೆ ಆಗೋ ಅಂದ್ರೆ ನೀನೇ ನನ್ನ ಹೆಂಡತಿ ಅಂದಾಗಾಯ್ತು. ನೀನ್ ಕುಡಿದೇ ಇದ್ರೆ ಕತ್ತೆ ಬಾಲ. ಇವ್ರನ್ನ ಮಾತ್ರ ಕುಡಿಯಕ್ ಕರ್ಕೊಂಡು ಹೋಗ್ಬೇಡ. ದೊಡ್ಡಮ್ಮ, ಇವ್ರನ್ನ ನಾನು ಬಾಂಗ್ ಕುಡಿಯಕ್ ಕರೀಲಿಲ್ಲ. ಇವ್ರ ಮಜ್ಗೆ ಕುಡ್ಕೊಂಡು ನಂಗೆ ಕಂಪ್ನಿ ಕೊಟ್ರೆ ಸಾಕು. ಬಾಂಗ್ನ ನಾನು ಕುಡಿತೀನಿ. ಕಮಲ, ನೀನಿಲ್ಲಿರೋ. ಕಾಶಿ, ನಡಿ ಹೋಗೋಣ. ಆದ್ರೆ ಈಗಲೇ ಹೇಳಿದೀನಿ, ನಾನು ಮಜ್ಜಿಗೆ ಮಾತ್ರ ಕುಡಿಯೋದು. ನಾನು ಅದನ್ನೇ ಕುಡ್ಸೋದು ದೊಡ್ಡಪ್ಪ. ಗುರು, ಏನಿದು? ಸಿಸ್ಟರ್ ಹೇಳ್ಬೇಕಾ? ಮಿಟ್ರು ಸುಮ್ಮನೆ ನನ್ನ ಜೊತೆ ಬಾ. ದೊಡ್ಡಪ್ಪ ಬನ್ನಿ. ಹಾ, ಏನ್ ಗುರು ನೀನು? ರೀ, ಹಾ, ಆದ್ರೆ ನೀವು ಹುಷಾರು, ಸರಿನಾ? ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ದೊಡ್ಡಪ್ಪ ಒಂದೇ. ಇದು ಮಜ್ಜಿಗೆ. ಇದು ಬಾಂಗು ಗುರು. ಕೊಡು ನಂಗೊಂದು ಗ್ಲಾಸು. ದೊಡ್ಡಪ್ಪ ತಗೊಳ್ಳಿ. ದೊಡ್ಡಪ್ಪ ಚಸ್. ಚೀರ್ಸ್. ಕುಡಿ ಕುಡಿ. ದೊಡ್ಡಪ್ಪ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು.